ಮೀನು ಸಾಮಾನ್ಯ ಕಲರ್ ಇದು ಅವರ ಕಲರ್ ಪಿಜ್ಜಾ ತಿನ್ಬೇಕಲ್ಲ ಗ್ಲಾಸ್ ಕೂಡ ಅಷ್ಟೇನಾ? ಪ್ಯಾಕೆಟ್ನೆಲ್ಲ ಮಾಡ್ತಿದ್ದಾರೆ. ಸ್ವಲ್ಪ ಚಿತ್ರೀಕರಣ ಮಾಡ್ಕೊತೀನಿ ಬರೋದು. ನಮಸ್ಕಾರ ಬುದ್ಧಿ, ನೆನಪಿದೆಯಾ? ಸ್ಟೂಡೆಂಟು, ನಿಮ್ಮ ಸ್ಟೂಡೆಂಟು ಆರಾಮಿದೆ ಸರ್. ಹಾಂ ಸರ್, ಯೂಟ್ಯೂಬ್ ಮಾಡ್ತಿದ್ದೆ. ನಿಮ್ಗೆ ಕಿರು ಪರಿಚಯ ಕೊಡ್ತೀರಾ? ಬೇಕಾದರೆ ಕೊಡ್ತೀವಿ ಸರ್. ಯೂಟ್ಯೂಬ್ ಯೂಶಲಿ ನಾನು ಮಾಡಲ್ಲ, ನಿಮಗೋಸ್ಕರ ಬೇಕಾದರೆ ಮಾಡೋದು. ಮಾಡಿ ಸರ್, ಕೊಡಿ ಸರ್. ಯಾಕಂದರೆ ರೈತರಿಗೆ ಬೇಕು, ನನಗೆಲ್ಲ ರೈತರಿಗೆ ಬೇಕು. ಬಟ್ ಯೂಶಲಿ ನಾನು ಯೂಟ್ಯೂಬ್ ಅವ್ರಿಗೆ ಜಾಸ್ತಿ ಮಾಡಬೇಕು, ಯಾಕಂದರೆ ನಾವು ಹೇಳೋದೊಂದು ಅವ್ರು ಮಾಡೋದೊಂದು. ಆ ಒಂದು ನೀವು ಪರಿಚಯ ಇರೋರು ಕೊಡಿ ಸರ್ ನಿಮ್ಮ ಡೀಟೇಲ್. ಇಡಿ ಸರ್, ತಮ್ಮ ಹೆಸರು, ಇಲಾಖೆ? ಹೆಸರು ಡಾಕ್ಟರ್ ಚೇತನ್ ಅಂತ. ನಾನು ಮೀನುಗಾರಿಕಾ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮದು ಮೀನುಗಾರಿಕೆ ಸಂಶೋಧನೆಯ ಜೊತೆಗೆ ಹಲವಾರು ಕೃಷಿಕರಿಗೆ ಬೇಕಾಗಿರುವಂಥ ತರಬೇತಿ ಕಾರ್ಯಕ್ರಮಗಳು, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಮೀನುಗಾರಿಕೆಯಲ್ಲಿ ನಾವು ಬಂದರೆ ತಿನ್ನುವಂಥ ಮೀನು, ಹಾಗೆ ಸಾಕಾಣಿಕೆಯಲ್ಲಿ ಅಲಂಕಾರಿಕ ಮೀನಾಗಿರ್ಬೋದು ಅಥವಾ ಬೇರೆ ಥರದ ಮೀನುಗಳನ್ನು ಕೂಡ ನಾವು ಸಾಕಾಣಿಕೆ ಮಾಡಿ ರೈತರಿಗೆ ಉಪಯೋಗ ಮಾಡಲಿಕ್ಕೆ ಸಹಾಯ ಮಾಡ್ತೇವೆ. ಈಗ ರೈತರ ಮುಖಾಂತರ ಒಂದು ನೋಡಬೇಕಾದ್ರೆ ಒಂದು ಉದ್ಯಮಶೀಲತೆಗೆ ಆಗಿ ಅಂತಂದರೆ ಅದು ಅಲಂಕಾರಿಕ ಮೀನಾಗಿದ್ರು ಇರ್ಬೋದು ಅಥವಾ ತಿನ್ನುವಂಥ ಮೀನಾಗಿದ್ರು, ಅದನ್ನು ಹೇಗೆ ಸಾಕಾಣಿಕೆ ಮಾಡಬೇಕು, ಅದಕ್ಕೆ ಬೇಕಾಗಿರುವಂಥ ಪೂರಕ ವ್ಯವಸ್ಥೆಗಳು ಯಾವುದು, ಅದರ ಜೊತೆಗೆ ಬೇಕಾಗಿರುವಂಥ ತರಬೇತಿ, ಆ ತಂತ್ರಜ್ಞಾನದ ಮಾಹಿತಿ ಬಗ್ಗೆ ನಮ್ಮ ಮೀನುಗಾರಿಕಾ ಸಂಶೋಧನಾ ಮಾಹಿತಿ ಕೇಂದ್ರ ನಿಮಗೆ ವಿಸ್ತರಣವಾಗಿ ಮಾಹಿತಿಯನ್ನು ನೀಡುತ್ತೆ. ಇದರ ಜೊತೆಗೆ ನಿಮಗೆ ಬೇಕಾಗಿರೋ ತರಬೇತಿ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಅದು ಎಷ್ಟು ದಿನದ್ದು ತರಬೇತಿ ಕಾರ್ಯಕ್ರಮ? ಕೆಲವು ಸಾರಿ 1 ದಿನದಿರುತ್ತೆ, 3 ದಿನದಿರುತ್ತೆ, ಅಥವಾ 5 ದಿನದಿರುತ್ತೆ. ಅದು ಒಂದು ಯಾವ ವಿಷಯದ ಬಗ್ಗೆ ಆಗಿರುತ್ತೆ ಅದ್ರ ಮೇಲೆ ಇರುತ್ತೆ. ಇದನ್ನು ಯಾವ ಜಾತಿ ಮೀನು ಅದ್ರ ಮೇಲೆ ಹೋಗುತ್ತಾ? ಎಲ್ಲನೂ ತಂತ್ರಜ್ಞಾನಗಳು ಈಗ ನೋಡಿ, ಈಗ ಬಯೋಫ್ಲಾಕ್ ತಂತ್ರಜ್ಞಾನ ಅಂತ ಅದನ್ನು 1 ದಿನದಲ್ಲಿ ಮಾಡುವಂಥದ್ದಲ್ಲ, 2 ದಿನ ಆಗಲಿ 3 ದಿನ ಆಗಿರೋದು. ಅದೇ ಅಕ್ವಾಫೋನಿಕ್ಸ್ ಅಂತ ಇದೆ, ರೀಸರ್ಕ್ಯುಲೇಟರ್ ಅಕ್ವಾಫೋನಿಕ್ಸ್ ಸಿಸ್ಟಮ್, RAS ಅಂತ ಹೇಳ್ತೀವಿ, ಅದಾಗಿರ್ಬೋದು. ಅಥವಾ ಈಗ ಹೊಸ ತಳಿಗಳನ್ನು ಸಾಕಾಣಿಕೆ ಮಾಡೋದು ಕೂಡ ಹೊಣ್ಣದಲ್ಲಿ ಸಾಕ್ತೀವಲ್ಲ ನಾವು ರೈತರು. ಹೌದು, ಅದಕ್ಕೆಲ್ಲ ಎಷ್ಟು ದಿವಸ ಟ್ರೈನಿಂಗ್ ಕೊಡ್ತೀವಿ? ಅದಕ್ಕೆಲ್ಲ 1 ದಿನ 2 ದಿನ ಸಾಕಾಗುತ್ತೆ. ಇದರಲ್ಲಿ ಇದು ಯಾಕೆ ತರಬೇತಿ ಕಾರ್ಯಕ್ರಮ ಮುಖ್ಯ ಅಂದರೆ, ಒಂದು ಮಾಹಿತಿ ತಗೊಳ್ಳೋದ್ರ ಜೊತೆಗೆ ನಿಮಗೆ ಕೊಡುವಂಥ ನಾವು ಏನು ಪ್ರಮಾಣ ಪತ್ರ ಇದೆ ಅದು ನೀವು ಇಲಾಖೆಗಳಲ್ಲಿ ಸವಲತ್ತುಗಳನ್ನು ತಗೊಳ್ಳಿಕ್ಕೆ ಅದು ಮುಖ್ಯ ಆಗಿದೆ ಅಥವಾ ಅತ್ಯವಶ್ಯಕ ಆಗಿದೆ. ಸೊ ಅದನ್ನು ಮಾಡೋದಕ್ಕೋಸ್ಕರ ನಮ್ಮ ಮೀನುಗಾರಿಕಾ ಸಂಶೋಧನಾ ಮಾಹಿತಿ ಕೇಂದ್ರಗಳಲ್ಲಿ ನೀವು ಬಂದು ಈ ಒಂದು ವಿಷಯಗಳನ್ನು ತಗೊಂಡು ಹಾಗೆ ಇಲಾಖೆಯಲ್ಲಿ ಬೇಕಾಗಿರುವಂಥ ಮಾಹಿತಿಯನ್ನು ಪಡೀಲಿಕ್ಕೆ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಬೇಕು. ಆಮೇಲೆ ಇನ್ನೊಂದು ಸರ್, ಇದು ಕೋಲ್ಡ್ ಸ್ಟೋರೇಜ್ ಅನ್ನೋದು ಒಂದು ಹೊಸದಾಗಿ ಬಂದಿದೆಯಲ್ಲ ನೀವು ಅಲ್ಲಿ? ಅದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಹಲವಾರು ವಿಧವಾದಂಥ ಸ್ಕೀಮ್ಗಳಿದೆ. ಆ ಇದರಲ್ಲಿ ಅದು ಒಂದು ಕೂಡ, ಅದಕ್ಕೆ ಕೂಡ ಇನ್ವೆಸ್ಟ್ಮೆಂಟ್ ಅದು ಇಲಾಖೆಯವರು ನಿಮಗೆ ತಿಳಿಸ್ಕೊಡ್ತಾರೆ. ಅದರ ಹೆಚ್ಚಿನ ವಿಸ್ತರಣವಾಗಿ ಸೊ ಅಲ್ಲ ಇಲಾಖೆಗೆ ಬಂದು ಕೇಳ್ಕೊಂಡ್ರೆ ಆದರೆ ನಿಮಗೆ ಈ ಥರದ್ದು ವ್ಯವಸ್ಥೆ ಇದೆ ಅಂತ. ಈಗ ನೀವು ಯಾವುದೇ ಮೀನುಗಾರಿಕೆಯಲ್ಲಿ ಏನೇ ಮಾಡಿ, ನೀವೊಂದು ಮೀನು ಸಾಕಾಣಿಕೆಯಿಂದ ಹಿಡಿದು ನೀವು ಮೀನು ಮಾರಾಟ ಮಾಡೋರ್ಗೆ ಸೈಕಲ್ ವ್ಯವಸ್ಥೆವರೆಗೂ ಕೂಡ, ಜೀಪ್ ವ್ಯವಸ್ಥೆ ಇರ್ಬೋದು, ಅಥವಾ ಒಂದು ಟೆಂಪೋ ವ್ಯವಸ್ಥೆ ಇರ್ಬೋದು, ಅಥವಾ ದೊಡ್ಡ ಲಾರಿ ಇದರಲ್ಲಿ ಅದನ್ನು ಕೂಡ ಇದೆ. ಈ ಥರದ್ದು ಸಣ್ಣ ಮರಿಯಿಂದ ಹಿಡಿದು ಅಷ್ಟು ಮಾರಾಟ ಮಾಡೋವರೆಗೂ ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿ ಮಾಡಿರುವಂಥ ಈ ಸ್ಕೀಮನ್ನು ನೀವು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾವುದೇ ಜಿಲ್ಲೆಯಲ್ಲಾಗಿರ್ಬೋದು, ಹತ್ತಿರದ ತಾಲೂಕು ಮೀನುಗಾರಿಕಾ ಇಲಾಖೆಗೆ ಹೋಗಿ ಅಲ್ಲಿ ಈ ವಿಷಯವನ್ನು ತಿಳ್ಕೊಬೋದು. ತುಂಬಷ್ಟು ಅನುಕೂಲ ಇದೆ. ಬಂದು ರೈತರು ಬಂದು ಮಾಹಿತಿ ತಗೋಬೇಕು. ಬಂದು ತೊಗೊಂಡು ಅವರು ಏನಿದೆಯೋ ಕ್ರಿಯಾಶೀಲತೆಯಿಂದ ಅವರು ನಿಮಗೆ ಇಲಾಖೆಯ ಏನು ಅಧಿಕಾರಿಗಳಿದ್ದಾರೆ ಆ ಒಂದು ಜಾಗಕ್ಕೆ ಅದು ಸೂಕ್ತನ ಇಲ್ವಾ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ನೀರು ಸೂಕ್ತ ಇದೆಯಾ ಅದೆಲ್ಲವನ್ನು ತಿಳಿಸ್ಕೊಟ್ಟು ಅದ್ರ ಜೊತೆಗೆ ನೀವು ಮಾಡ್ತಿರುವಂಥ ಯಾವ ಕೃಷಿಯ ಒಂದು ಆಲೋಚನೆ ಇದೆ ಅದು ಅಲ್ಲಿಗೆ ಸೂಕ್ತ ಆಗ್ತದೋ ಇಲ್ಲ ಅಂತ. ಯಾಕಂದರೆ ಹಲವಾರು ಜನ ಏನು ಮಾಡ್ತಾರೆ, ಮಾಧ್ಯಮಗಳಲ್ಲಿ ಬರುವಂಥದ್ದು ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಬರುವಂಥದ್ದನ್ನು ಬೇಗ ನಂಬಿ ಸರಿನಾ ತಪ್ಪು ಅಂತ
ಅದನ್ನು ಇನ್ವೆಸ್ಟ್ ಮಾಡಿದ ನಂತರ ಆಮೇಲೆ ಕೈ ಸುಟ್ಕೋತಾರೆ. ಅದು ಬೇಡ. ಅದಕ್ಕೆ ಮೊದಲೇ ಇದಕ್ಕೋಸ್ಕರನೇ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಹಾಂ ಇಲಾಖೆಗಳಿದೆ, ವಲಯ ಸಂಶೋಧನಾ ಕೇಂದ್ರಗಳಿದೆ, ನಮ್ಮ ಮೀನುಗಾರಿಕಾ ಸಂಶೋಧನಾ ಮಾಹಿತಿ ಕೇಂದ್ರಗಳಿದೆ, ವಿಶ್ವವಿದ್ಯಾಲಯ ಇದೆ, ಮೀನುಗಾರಿಕಾ ಮಹಾವಿದ್ಯಾಲಯ ಇದೆ. ಇಂಥ ಕಡೆ ಎಲ್ಲ ಹೋದರೆ ನಿಮಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಕ್ಕಾಗುತ್ತೆ. ಆಗ ನೀವು ಇನ್ವೆಸ್ಟ್ ಮಾಡುವಾಗ ನೀವು ಕೇರ್ಫುಲ್ಲಾಗಿ ನೀವು ಇನ್ವೆಸ್ಟ್ ಮಾಡೋದಕ್ಕೂ ಸಾಧ್ಯ. ಶೂಟಬಲ್ ಇದೆಯಾ ಜಾಗ, ಶೂಟಬಲ್ ಇದೆಯಾ ನೀರು, ಎಲ್ಲವನ್ನೂ ನೀವು ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅದೆಲ್ಲ ಗೊತ್ತಾಗುತ್ತೆ. ಹೌದು. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಸರ್. ಎಷ್ಟಪ್ಪ ಇದು ಪ್ಯಾಕೆಟ್? 100 ರೂಪಾಯಿ ಸರ್. 100 ರೂಪಾಯಿ. ಎಷ್ಟು ಮೀನಿದೆಯಾ ಅದರಲ್ಲಿ ಒಂದು 8 ಐತೆ, ಇದರಲ್ಲಿ 5 ಐತೆ. ಹೌದಾ? 100 ರೂಪಾಯಿ ಅಂತೆ.